ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ವಿ. HP ಕಂಪನಿಲಿ 5 ವರ್ಷ ಜಾಬ್ ಮಾಡಿದ್ದೇನೆ. ಆಮೇಲೆ ಪೇಟೆ ಜೀವನ ಸಾಕು ಅಂತ ಅಲ್ಲಿ ಜಾಬ್ ರಿಸೈನ್ ಮಾಡಿ ಬೆಂಗಳೂರನ್ನು ಬಿಟ್ಟು ಇಲ್ಲಿ ಹಳ್ಳಿಗೆ ಬಂದು ಜೀವನ ನಡೆಸ್ತಾ ಇದ್ದೇವೆ. ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ. ನಾವು ಸುಮಾರು ಒಂದು 100 ಹಸುಗಳಿವೆ. ಮಕ್ಕಳು ಹಳ್ಳಿ ವಾತಾವರಣದಲ್ಲಿ ಬೆಳೀಲಿ, ಮತ್ತೆ ಮಕ್ಕಳಲ್ಲಿ ಚಿಕ್ಕಂದಿನಿಂದಿರುವಾಗಲೇ ಅವರು ಒಳ್ಳೆ ಹಾಲನ್ನು ಕುಡಿಯಲಿ, ಅವರ ಆರೋಗ್ಯ ಚೆನ್ನಾಗಿರಲಿ, ಹಸುಗಳ ಜೊತೆ ಒಡನಾಟ ಅವರಿಗೆ ಇವಾಗಲಿಂದನೇ ಅಭ್ಯಾಸ ಆಗಲಿ ಅಂತ ಹಳ್ಳಿ ಜೀವನವನ್ನು ನಾವು ಇಷ್ಟಪಡ್ತಾ ಇದ್ದೇವೆ. ನಾವು ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಸೇವೆ ಅಂತ ಮಾಡ್ತಾ ಇದ್ದೇವೆ ಹಸುಗಳದ್ದು. ಆ ಕೆಲಸದಲ್ಲಿ ನಮಗೆ ಖುಷಿ ಇದೆ, ತೃಪ್ತಿ ಇದೆ. ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟ. ನಾವು ಹಸುಗಳನ್ನು ತುಂಬ ಇಷ್ಟಪಡೋದ್ರಿಂದ ಒಂದು ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ ಹಸುವಿಗೆ. ತಾಯಿ ಹಾಲನ್ನು ಬರೀ ಒಂದು ಮಕ್ಕಳು ಒಂದು 3 ವರ್ಷದವರೆಗೆ ಕುಡಿತಾರೆ. ಆಮೇಲೆ ನೆಕ್ಸ್ಟ್ ನಾವಿನ್ನು ಸಾಯೋ ತನಕನೂ ಕುಡಿಯೋದು ಗೋವಿನ ಹಾಲನ್ನು. ಹಾಗೆ ನಮ್ಮ ತಾಯಿ ಮತ್ತೆ 33 ಕೋಟಿ ದೇವತೆಗಳೇ ಗೋವಿನಲ್ಲಿ ನೆಲೆಸಿವೆ ಅಂತ ಹೇಳ್ತಾರೆ. ಸೊ ತಾಯಿ ಸ್ಥಾನ, ದೇವರ ಸ್ಥಾನವನ್ನು ಕೊಟ್ಟು ಗೋ ಸೇವೆ ಮಾಡಿದಾಗ ನಮಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೇವೆ. ನಾವಿಲ್ಲಿ ಬೇಣದ ಮನೆಯಲ್ಲಿ ಸ್ವರ್ಣ ಕಪಿಲ ಗೋಮಂದಿರ ಅಂತ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕಳೆದ 7 ವರ್ಷಗಳಿಂದ ಈ ಗೋಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ನಾವು ಮೊದಲು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ವಿ 7 ವರ್ಷದ ಹಿಂದೆ. ಆಮೇಲೆ ಪೇಟೆ ಜೀವನ ಸಾಕು ಅಂತ ಅನಿಸಿ ಅಲ್ಲಿ ಬೆಂಗಳೂರಿಂದ ಬಿಟ್ಟು ಬಂದು ಇಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಜಮೀನು ಖರೀದಿ ಮಾಡಿ ಇಲ್ಲಿ ಕೃಷಿ ಜೊತೆಗೆ ಗೋಗಳನ್ನು ಸಾಕ್ತಾ ಇದ್ದೀವಿ. ಈ ಗೋವುಗಳ ಕೆಲಸ ನಮಗೆ ತುಂಬ ಇಲ್ಲಿ ಬಂದ ಮೇಲೆ ನೆಮ್ಮದಿ, ಖುಷಿಯನ್ನು ಕೊಟ್ಟಿದೆ. ನಮ್ಮ ದಿನಚರಿ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ 4:15ಇಂದನೇ ಶುರುವಾಗುತ್ತೆ. ಎದ್ದು ದನಗಳ ಸಗಣಿ ತೆಗೆಯೋದು, ಹಾಲು ಕರೆಯೋದು, ನೆಕ್ಸ್ಟು ಅವುಗಳಿಗೆ ಹುಲ್ಲೆಲ್ಲ ಹಾಕಿ ನೆಕ್ಸ್ಟ್ ಅವುಗಳನ್ನು ಮೇಯಲಿಕ್ಕೆ ಬಿಡ್ತಾರೆ. ಮೇಯಲಿಕ್ಕೆ ಬಿಟ್ಟಾದಮೇಲೆ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡೋ ಕೆಲಸ ಇರುತ್ತೆ. ಅದೆಲ್ಲ ಆದಮೇಲೆ ದನಗಳು ಮೇವೆಲ್ಲ ತಿಂದು ಮಿಂದ್ಕೊಂಡು ಮಧ್ಯಾಹ್ನ ವಾಪಸ್ ಬರ್ತವೆ. ದನಗಳನ್ನೆಲ್ಲ ಹೊಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಅವುಗಳಿಗೆ ಮತ್ತೆ ಫೀಡಿಂಗ್ ಕೊಡ್ತೇವೆ. ಅದಾದಮೇಲೆ ಮತ್ತೆ ಪುನಃ ಸಂಜೆ ಅವುಗಳ ಹಾಲು ಕರೆದು ಮತ್ತೆ ಅವುಗಳಿಗೆ ಹುಲ್ಲೆಲ್ಲ ಹಾಕಿ ಇಷ್ಟು ಕೆಲಸ ಇರ್ತದೆ ದನಗಳ ಕೆಲಸ ಅಂದರೆ. ನಮಗೆ ಏನಂದರೆ ನಾವು ನಮ್ಮ ಯಜಮಾನರು ವಿನಾಯಕ್ ಭಟ್ ಅವರು ಮಾಡೋ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೇನೆ. ಮನೆಯಲ್ಲಿ ಬರೋ ಎಲ್ಲ ಆಳುಗಳಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಮತ್ತು ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲದನ್ನು ನಾನೇ ನೋಡ್ಕೊಳ್ತಾ ಇದ್ದೇನೆ. ಈ ಕೆಲಸ ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಇಲ್ಲ, ಲಾಭ ಅಂತ ಏನಿಲ್ಲ. ನಾವು ದುಡ್ದಿದ್ದನ್ನಷ್ಟು ನಾವು ಗೋವುಗಳನ್ನು ಸಾಕಲಿಕ್ಕೆ ಅಂತ ಬಳಸ್ತಾ ಇದ್ದೇವೆ. ಲಾಭದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ನಾವು ಗೋ ಸೇವೆ ಅಂತ ಮಾಡ್ತಾ ಇದ್ದೀವಿ. ಮುಂಚೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ HP ಕಂಪನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರುವಾಗ. 5 ವರ್ಷ ಕೆಲಸ ಮಾಡಿದ್ದೇನೆ. ಆರಾಮ್ ಡ್ಯೂಟಿ ಆಗಿತ್ತು. ಬಟ್ ಆ ಸಿಟಿ ಲೈಫು, ಟೆನ್ಷನ್ ಅದೆಲ್ಲ ಬೇಡ ಅಂತ ಮಕ್ಕಳು ಒಂದು ಹಳ್ಳಿ ವಾತಾವರಣದಲ್ಲಿ ಬೆಳೀಲಿ, ಮಕ್ಕಳಿಗೆ ಚಿಕ್ಕಂದಿನಿಂದಾಗಲೇ ಒಳ್ಳೆ ಅಂದರೆ ಗೋವುಗಳೊಟ್ಟಿಗೆ ಒಡನಾಟ ಇರಲಿ ಅಂತ ಆ ಸಿಟಿ ಲೈಫ್ ಬೇಡ ಅಂತ ಇಲ್ಲಿ ಬಂದು ಇದು ಮಾಡ್ತೀವಿ. ಅಡಿಕೆ ಕೃಷಿ ಇದೆ. ಅಡಿಕೆ 2 ಎಕರೆ ಅಡಿಕೆ ತೋಟ ಇದೆ, ಕಾಳುಮೆಣಸು ಇದೆ. ಅದರಿಂದ ಬಂದಿರೋ ಎಲ್ಲ ಉತ್ಪನ್ನನೂ ಈ ಗೋವುಗಳಿಗೋಸ್ಕರನೇ ಹಾಕ್ತಾ ಇದ್ದೇವೆ. ನಾವು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಆದಾಯ ಇದರ ಖರ್ಚಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋದ್ರಿಂದ ಮಕ್ಕಳ ಎಜುಕೇಷನ್ ಖರ್ಚು ಇವಾಗ ನಮಗೆ ಇಲ್ಲ. ಮತ್ತು ಗೋ ಸೇವೆ ಮಾಡೋದ್ರಿಂದ ಗೋವುಗಳ ಆ ಪುಣ್ಯ ನಮ್ಮನ್ನು ಕಾಪಾಡ್ತದೆ ಅನ್ನೋ ಬಲವಾದ ನಂಬಿಕೆ ನಮ್ಮದು. ಹಾಗಾಗಿ ಮಾಡ್ತಾ ಇದ್ದೀವಿ. ಈ ತಳಿ ನಶಿಸಿ ಹೋಗ್ತಾ ಇದೆ. ಮಲೆನಾಡು ಗಿಡ್ಡ ಅಂದರೆ ಪ್ಯೂರ್ ಬ್ರೀಡ್ ಸಿಗ್ತಾ ಇಲ್ಲ. ಅಂದರೆ ಮಲೆನಾಡು ಗಿಡ್ಡ ಹೇಗಂದರೆ ಅತಿ ಸಾಮಾನ್ಯವಾದ ರೈತನೂ ಸಾಕುವಂಥ ತಳಿ ಅದು. ಅಂದರೆ ವಿಶೇಷ ಆರೈಕೆ, ಅವುಗಳಿಗೆ ರೋಗ ಏನು ಬರೋದಿಲ್ಲ. ಬಿಟ್ಟರೆ ಹೋಗಿ ಮೆಂದ್ಕೊಂಡು ಬರ್ತವೆ. ಅವುಗಳಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಅಂತ ಏನೂ ಬೇಕಾಗೋದಿಲ್ಲ. ಏನು ಬೆಟ್ಟ ಗುಡ್ಡದಲ್ಲಿ ಏನು ಬೆಳೆದಿರುತ್ತೋ ಅದನ್ನೆಲ್ಲ ತಿಂದ್ಕೊಂಡು ಬರ್ತವೆ. ಅದರ ಹಾಲು ತುಂಬ ಔಷಧಿ ಗುಣದಿಂದ ಹೊಂದಿರ್ತದೆ. ಹಾಗೆ ಪ್ರತಿಯೊಂದು ಬಡ ರೈತನೂ ಸಾಕಬಹುದಾದಂಥ ತಳಿ. ಆ ತಳಿಯನ್ನು ಅಭಿವೃದ್ಧಿ ಮಾಡಿ ನಾವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ. ಇಲ್ಲಿ ಎಷ್ಟೋ ಜನ ಸುತ್ತಮುತ್ತ ರೈತರಿಗೆಲ್ಲ ಒಳ್ಳೆ ಹಾಲು ಕೊಡೋ ದನವನ್ನು ಕೊಟ್ಟಿದ್ದೇವೆ. ಅವರು ಸಾಕಿ ಹಾಲು ಡ್ರೈ ಆದಮೇಲೆ ನಮಗೆ ವಾಪಸ್ ತಂದು ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆ ಈಗ ಹಾಲು ಬೇಕಂತ ಬರ್ತಾರೆ. ಅವರಿಗೆ ನಾವು ಹಾಲನ್ನು ಕೊಡೋ ಬದಲಿಗೆ ಹಸುವನ್ನೇ ಕೊಡ್ತೇವೆ. ಈ ಮಕ್ಕಳಿರೋರ ಮನೆಗೆ ಹಸುವನ್ನು ತೊಗೊಂಡು ಹೋಗಿ ಸಾಕಿ ಆ ಹಾಲನ್ನೆಲ್ಲ ಕರೆದು ಹಾಲು ಡ್ರೈ ಆದಮೇಲೆ ನಮಗೆ ವಾಪಸ್ ಹಸುವನ್ನು ತಂದು ಕೊಟ್ಟರೆ ಸಾಕು ಅಂತ. ಹೀಗೆ ತುಂಬ ಜನರಿಗೆ ಹಸುಗಳನ್ನು ಕೊಟ್ಟಿದ್ದೇವೆ. ಹಸು ಹಾಲು ಎಷ್ಟು ಟೈಮ್ ಕೊಡ್ತದೆ ಅಷ್ಟುವರೆಗೆ ಇಟ್ಕೊಳ್ತಾರೆ. ಸಾಧಾರಣ ಒಂದು 6-7 ತಿಂಗಳು ಹಾಲು ಕೊಡ್ತವೆ. ಅಷ್ಟು
ಸಮಯ ಇಟ್ಕೊಂಡು ಆಮೇಲೆ ವಾಪಸ್ ತಂದು ಕೊಡ್ತಾರೆ. ನಾವು ಅವು ವಾಪಸ್ ತಂದು ಕೊಟ್ಟ ಮೇಲೆ ನಾವು ಅದರ ಪಾಲನೆಯನ್ನು ನಾವು ಮಾಡ್ತೇವೆ. ನಮ್ಮದಿಲ್ಲಿ ಹೋರಿ ಇದೆ, ನಮ್ಮದು ನ್ಯಾಚುರಲ್ ಆಗೇ ಇದಾಗುತ್ತೆ. ಮತ್ತು ಪುನಃ ಗಬ್ಬ ಕಟ್ಟಿ ಅವು ಮತ್ತು ಹಾಲು ಕರಿವಲ್ಲಿವರೆಗೆ ನಾವೇ ಸಾಕ್ತೇವೆ. ಮತ್ತು ಪುನಃ ಯಾರಾದರೂ ಹೀಗೆ ಹಾಲಿನ ರಿಕ್ವೈರ್ಮೆಂಟ್ ಇರೋರು